ಒಂದು ಸಂಘಟನೆಯ ಮೂಲಕ ಇವತ್ತು ಹೊರಗೆ ಬರ್ತಿರುವಂತಹ ವಿಚಾರ. 10ರಿಂದ 15 ಕೋಟಿ ಜನ ಇರುವಂತಹ ಈ ಸಮುದಾಯಕ್ಕೆ ಸಂಸತ್ ಭವನ ಪ್ರವೇಶ ಮಾಡಲಿಕ್ಕೆ ಯಾವುದೇ ರಾಷ್ಟ್ರೀಯ ಪಕ್ಷ ಒಂದು ಅವಕಾಶವನ್ನ ಮಾಡಿಕೊಡದೇ ಇದ್ರೆ ಎಲ್ಲೋ ಒಂದು ಕಡೆ ಇವತ್ತಿನ ರಾಷ್ಟ್ರೀಯ ಪಕ್ಷಗಳು ಮಲತಾಯಿ ಧೋರಣೆಯನ್ನ ತೋರುತ್ತಿದ್ದಾವೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ. ಯಾವುದೇ ಒಂದು ಸಮುದಾಯದ ವಿಚಾರಕ್ಕೆ ಬಂದಾಗ, ಪರಿಶಿಷ್ಟ ಜಾತಿಯ ವಿಚಾರಗಳಿಗೆ ಬಂದಾಗ ಇವತ್ತು ಕೇವಲ ಬೆರಳೆಣಿಕೆಯ 2 ಸಮುದಾಯಗಳಿಗೆ ಮಾತ್ರವೇ ಅವಕಾಶವನ್ನು ಮಾಡಿಕೊಡುವಂತಹದ್ದು, ಅವರಿಗೆ ಒಂದು ರಾಜ ಮರ್ಯಾದೆಯನ್ನು ಕೊಡುವಂಥದ್ದು, ರೆಡ್ ಕಾರ್ಪೆಟ್ ಆಗಿ ಸ್ವಾಗತವನ್ನು ಮಾಡುವಂಥದ್ದು, ಅವಕಾಶವನ್ನು ಮಾಡಿಕೊಡುವಂಥದ್ದು ಆಗುತ್ತೆ. ಹಾಗಾದ್ರೆ ಪರಿಶಿಷ್ಟ ಜಾತಿಯಲ್ಲಿ 101 ಸಮುದಾಯಗಳಲ್ಲಿ ಇನ್ಯಾರು ಕೂಡ ಪರಿಶಿಷ್ಟ ಜಾತಿಯಲ್ಲಿ ಇಲ್ವಾ? 108 ಲಕ್ಷ ಅರ್ಥಾತ್ 1,08,00,000 ಕರ್ನಾಟಕದ ಮಟ್ಟಿಗೆಯಲ್ಲಿ ಕೇವಲ 2 ಸಮುದಾಯಗಳಿಗೆ ನೀವು ಅವಕಾಶವನ್ನು ಮಾಡಿಕೊಟ್ರೆ ಉಳಿದವರ ಮತ ನಿಮಗೆ ಬೇಡವೇ ಅನ್ನುವಂಥ ಪ್ರಶ್ನೆನ ನೀವೊಮ್ಮೆ ಹಾಕಿಕೊಳ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೋವಿ, ಬಂಜಾರ, ಕೊರಮ, ಕೊರಚ ಹಾಗೂ ಅನೇಕ ಇತರೆ ಸಮುದಾಯಗಳು ಈ ಒಳ ಮೀಸಲಾತಿ ಆಗಿರ್ಬೋದು ಅಥವಾ ಸದಾಶಿವ ಆಯೋಗದ ವಿಚಾರವಾಗಿರ್ಬೋದು, ಯಾವಾಗ ಈ ಸಮುದಾಯಗಳನ್ನ ನಿರ್ಲಕ್ಷ್ಯವನ್ನ ಮಾಡಿದ್ರೋ ಅದರ ಪರಿಣಾಮವಾಗಿ ಸರ್ಕಾರವನ್ನು ಕಳೆದುಕೊಳ್ಳುವಂತಹ ಒಂದು ನಿರ್ದಿಷ್ಟವಾಗಿರುವಂತಹ ಸಂಘಟನೆಯ ಶಕ್ತಿಯನ್ನ ತೋರಿಸಿರುವಂತಹದ್ದು.